ಲಲಿತಾ, ಇವತ್ತು ಬಟ್ಟಿನ ಇಲ್ಲೇ ಕುತ್ಕೊಂಡು ಮಡ್ಚನ. ಗಾಳಿ ಮಸ್ತ್ ಬಿಟ್ಟೈತಿ. ಹ್ಞೂ ಹ್ಞೂ ಸರಿ ತಗೋ, ಕುತ್ಕೋ. ಸವಿ, ಇವತ್ತು ಬಟ್ಟೆ ಭಾಳ ಇದ್ದವಲ್ಲ ನಾವು ಹೋಗ್ಯ ಮುಂದೆ. ಹಾಂ 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 ಲಲಿತಾ, ಒಬ್ರು ಒಗೆಯೋದು ಒಬ್ರು ಹಿಂದೆ ಹಾಕೋದು ಮಾಡಿದಕ್ಕೆ ಲಗುನ ಅದು ನೋಡಿ ಇವತ್ತು ಬಟ್ಟೆ. ಹ್ಞೂ ಹ್ಞೂ ಹೌದು. ಸಂಜೆಗೆ ಚಹಾ ಜೊತೆ ಏನು ಮಾಡೋಣ ಸವಿತಾ ತಿನ್ನಾಕ? ಏನು ಬರೀ ಚಹಾ ಬಿಸ್ಕಿಟ್ ಅಷ್ಟ ತಿಂದ್ರೆ ಆತು? ಹಾಂ ಹಾಂ ಹೌದು. ಹೌದು ನೋಡಿ ಲಲಿತಾ. ಲೇ ಸವಿ, ನಿನ್ನ ಲಕ್ಷ್ಯ ಎಲ್ಲೈತಿ? ಅದು ಏನಂದಿ ಲಲಿತಾ? ಏನೇ ಕೇಳಿಸ್ಲಿಲ್ಲವ ನನಗೆ. ಏನಂದಿ? ಲೇ, ನಾನು ಎಷ್ಟೊತ್ತಾತು ಮಾತಾಡಕ್ಕಂತ ನಿನ್ನ ಲಕ್ಷಣಾರ ಎಲ್ಲೈತಿ? ಏ ಸಾರಿ ಲಲಿತಾ, ಅದು ನಂಗೆ ಇದು ಅದು ಏನೋ ಯೋಚನೆ ಮಾಡಾಕೊಂತಿದ್ದೆ ನಾನು, ಹಾಗಾಗಿ ನನಗೆ ಕೇಳಿಸಿಲ್ಲ. ಏನು ಹೇಳಿ, ಪರವಾಗಿಲ್ಲ ಈಗ. ಅಲ್ಲಲ್ಲಿ ನಿನ್ನ ಲಕ್ಷಣಾರ ಎಲ್ಲೈತಿ? ನಾನು ಆಗಲಿಂದ ಮಾತಾಡಕೊಂತರು ಬರೀ ಹ್ಞೂ ಹಾಂ ಹೌದಾ ಹೌದು ಲಲಿತಾ ಅಂತ ನಾನು ಹಾಕೊಂತಿದ್ದೆ, ಮತ್ತೇನು ಮಾತಾಡವಲ್ಲಿ. ನಿನ್ನ ಲಕ್ಷಣಾರ ಎಲ್ಲೈತಿ? ನಾನು ಇಲ್ಲೇ ಇದ್ದೀನಂದ್ರೆ ನನ್ನ ಲಕ್ಷಣ ಇಲ್ಲೇ ಇರ್ತೈತಿ ಅಷ್ಟೇ. ಅದನ್ನೆಲ್ಲ ಆಮೇಲೆ ಮಾತಾಡೋಣಂತ. ನೀ ಬಟ್ಟೆ ಮಡ್ಚು ಆರಾಮಾಗಿ. ಲೇ ಸವಿ, ನನಗೊಂದು ಅನುಮಾನಲೇ. ಏನ ಲಲಿತಾ? ಅಲ್ಲಲ್ಲಿ ನಾವು ಬಟ್ಟೆ ಒಗೆದು ಹಿಂಡಿ ಎಲ್ಲ ಹಾರಾಕೋದು ಹಿತ್ತಲ್ದಾಗ, ಮನೆ ಹಿತ್ತಲ್ದಾಗ. ಬಟ್ಟೆ ದಿನಾನು ಅಲ್ಲೇ ತೆಗೆದು ಅಲ್ಲೇ ಮಡ್ಚಿಟ್ಟು ಬಿಡ್ತಿದ್ವಿ. ನೀನು ಒಳಗಡೆ ತೊಗೊಂಬ, ಒಳಗಡೆ ಆರಾಮಾಗಿ ಕುತ್ಕೊಂಡು ಮಡ್ಚನ ಅಂತ ನಾನು ಹೇಳಿದ್ರು ನೀನು ಒಳಗಡೆ ತರಕ ಬೇಸರ ಮಾಡ್ಕೋತಿದ್ದೆ. ಹೋಗಲ್ಲ ಲಲಿತಾ, ಮತ್ತೇನು ಒಳಗಡೆ ತೊಗೊಂಬಂದು ಹಳ್ಳಿಟ್ಟು ಮಡಚಿ ತೆಗೆದು ಇಡೋದಲ್ಲ, ಅದಕ್ಕೆ ಇಲ್ಲೇ ಹಗ್ಗದಿಂದ ಸೀದಾ ತೆಗೆದು ಇಲ್ಲೇ ಮಡ್ಚಿಟ್ಟು ಒಳಗಡೆ ಒಯ್ದ್ರೆ ಆತು ಬಿಡು ಅಂತ ಅಂತಿದ್ದಿ. ಹೌದು, ಏನಾತೀಗ ಅಂತಕಿ? ಇವತ್ತೇನು ನೀನು ಬಟ್ಟೆನೋಷ್ಟು ತಕ್ಕೊಂಡು ಪುಟ್ಟೆ ಹಾಕ್ಕೊಂಡು ಅದು ಮನೆ ಮುಂದೆ ಬಂದು ಕುತ್ಕೊಂಡು ಮಡ್ಚನ ಅಂತ ಅಂದಿಯಲ್ಲ, ಏನು ಸಮಾಚಾರ ಅಂತ ಕೇಳಾಕೊಂತೀನಿ. ನಂಗೆ ಅದಕ್ಕೆ ಏನೂ ಅನುಮಾನ ಬರಾಕೊಂತೈತ್ಲೆ ನಿನ್ನ ಮೇಲೆ. ಅದು ಏನಿಲ್ಲ, ಹಿತ್ತಲಾಗ ಅಲ್ಲೇ ಮಡ್ಚನ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದು ಅಲ್ಲೇ ನಿಂತ್ಕೊಂಡು ಏನು ಮಡ್ಚೋದು, ಇಲ್ಲಾದ್ರೆ ಆರಾಮ್ ಗಾಳಿ ಮಸ್ತ್ ಬರ್ತೈತಲ್ಲ, ಆರಾಮ್ ಗಾಳಿ ಕುತ್ಕೊಂಡು ಮಡ್ಚನ ಅಂತಂದೆ ಅಷ್ಟೇ. ಅದಕ್ಕೆ ನಿನಗೆ ಕರೆದಿದ್ದೆ. ಇಲ್ಲಲೇ, ನನಗೇನೂ ಅನುಮಾನಲೇ ನಿನ್ನ ಮೇಲೆ. ನೀನೇನೋ ಕಿತಾಪತಿ ಮಾಡಕೊಂತಿದ್ದೀವಿ ಒಂದು, ಇಲ್ಲ ಏನಾರು ಒಂದು ಮಸ್ತ್ ಪ್ಲ್ಯಾನ್ ಮಾಡಿರ್ತೀರಿ ಒಂದು. ಇವ್ಯಾಡ್ರಾಗ ಒಂದಂತ ನಿಜ ಹೇಳು, ಎದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀವಿ ಬಟ್ಟೆ ಮಡ್ಚಾಕ? 2 ನಿಮಿಷ ಗೊತ್ತಾಕೈತೆ ನೋಡು ಎದಕ್ಕಂತ ಅನ್ನೋದು. ಕರೆಕ್ಟ್ ನೋಡಿ ಲಲಿತಾ, ನಿನ್ನಷ್ಟು ನನ್ನನ್ನು ಅರ್ಥ ಮಾಡ್ಕೊಂಡಿರೋ ಯಾರೂ ಇಲ್ಲ ನೋಡು. 2 ನಿಮಿಷ ಎದಕ್ಕೆ ಏನು ಅನ್ನೋದು ನಿನಗೆ ಅರ್ಥ ಆಕೈತಿ. ಮೇಡಮ್ನವ್ರೆ, ಇಲ್ಲಿ ಸವಿತಾ ಅಂದರೆ ನೀವೇನಾ? ಹ್ಞೂ ಅಣ್ಣ, ನಾನಾ ಸವಿತಾ, ನಾನಾ ಆರ್ಡರ್ ಮಾಡ್ದಕ್ಕೆ. ಓ ಹೌದಾ ರೀ ಮೇಡಮ್ನವ್ರೆ, ಹಂಗಾರೆ ನಿಮ್ಮ ಫೋನಿಗೆ ಒಂದು OTP ಬಂದಿರ್ತೈತಿ, ಅದನ್ನು ಹೇಳ್ರಿ. 6085 ನೋಡಪ್ಪ. ಸರಿ ರೀ ಮೇಡಮ್ನವ್ರೆ, ತಗೋರಿ ನಿಮ್ಮದು ಪಾರ್ಸಲ್ ಬಂದಿತ್ತು ನೋಡ್ರಿ. ಕೊಡಪ್ಪ ಕೊಡು. ನಿನ್ನ ಸರ್ವಾಗಿ ಎಷ್ಟೋ ತಾತ ನಾ ಕಾಯ್ಕೊಂತ ಕೂತ್ಕೊಂಡು ಗೊತ್ತನಪ್ಪ. ಈಗಾಗಲೇ ಬಂದೈತಿ ಮೆಸೇಜ್, ಮಧ್ಯಾಹ್ನನೇ ಬಂದೈತಿ. ನೀ ನೋಡಿದ್ರೆ ಈಗ ಬಂದಿಯಲ್ಲ ಯಪ್ಪ. ಏನು ಮಾಡೋದ್ರಿ ಮೇಡಮರ, ಈ ಊರಾಗ ಪಾರ್ಸಲ್ ಕೊಡೋವು ಭಾಳ ಇದ್ದು ರೀ. ಎಲ್ಲರಿಗೂ ಕೊಟ್ಕೊಂತ ಇಲ್ಲಿ ಬರೋಷ್ಟಿಗೆ ಇಷ್ಟೊತ್ತಾತು ನೋಡ್ರಿ ಮೇಡಮ್ಮರ, ಇನ್ನೂ ತಪ್ಪು ತಿಳ್ಕೊಬೇಡ್ರಿ. ಇರಲಿ ಬಿಡಪ್ಪ. ಆದ್ರೆ ಮುಂದಿನ ಸಲ ಪಾರ್ಸಲ್ ಬರ್ತೈತಲ್ಲ, ಈ ಫೋನ್ ನಂಬರ್ಗೆ ಇನ್ನೊಂದ್ಸಲ ನನಗೆ ಫೋನ್ ಹಚ್ಚಿ ಬಾ ನೀನು. ಹಿಂಗೆ ಒಮ್ಮಿಗೆ ಬರಾಕು ಏನು ಹೋಗಬೇಡ, ಸರಿನಾ? ಯಾಕ್ರಿ ಮೇಡಮರ ಹಂಗಂತೀರಿ? ಅಯ್ಯ, ಹೇಳ್ದಷ್ಟು ಮಾಡಯ್ಯಪ್ಪ ನೀನು. ಹೆಚ್ಚಿಗೆ ಏನು ಮಾತಾಡೋಕೋಬೇಡ, ನಾ ಏನು ಹೇಳಿ ನಷ್ಟ ಮಾಡು. ಸರಿ ತಗೋರಿ ಮೇಡಮರ, ನಾನೇ ಬಂದೆ ಅಂದ್ರೆ ನೀವು ಹೇಳ್ದಂಗೆ ಮಾಡ್ತೀನಂತ. ಬೇರೆಯವ್ರು ಬಂದ್ರೆ ನಂಗೆ ಗೊತ್ತಿಲ್ಲ. ಸರಿ ತಗೋಪ್ಪ. ಸವಿ, ಏನ್ಲೇ ಇದು? ಬಟ್ಟೆ ಆರ್ಡರ್ ಮಾಡಿದ್ದಲ್ಲ, ಅದು ಬಂದೈತಿ ಇಲ್ಲಿ. ಬಾ 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 ಬಾ. ಅದಕ್ಕೆ ಅಲ್ಲೇ ಇವತ್ತು ಬೆಳಗ್ಗೆಯಿಂದ ಕುಲು ಅಂತ ಇದ್ದಿದ್ದು ನೀನು. ಹ್ಞೂ, ಮತ್ತು ನಿಂದೊಂದು ಜೊತೆ ನಂದೊಂದು ಜೊತೆ 2 ಜೊತೆ ಆರ್ಡರ್ ಮಾಡಿದ್ದಲ್ಲ, ಅದ್ರಾಗ ಇಬ್ರದ್ದು ಒಂದೊಂದು ಜೊತೆ ಬಂದೈತಿ ಈಗ. ಹೌದನ್ಲೇ, ಇಲ್ಲಿ ಇವಾಗ ಒಳಗಡೆ ಹೆಂಗ್ಲೇ ಒಯ್ಯೋದು ಈ ಬಟ್ಟಿನ? ಅದು ಅಲ್ದ ಅಮ್ಮರು ಅತ್ತೆಯರು ಎಲ್ಲರೂ ಹೊರಗಡೆ ಸೋಫಾ ಮೇಲೆನ ಕುಂತಾರ. ಹಿತ್ತಲ್ದಾಗ ಆಸಿ ಹೋದ್ರೂ ಕಾಣಿಸ್ತೈತಿ, ಹಿಂಗಾಸಿ ಹೋದ್ರೂ ಕಾಣಿಸ್ತೈತಿ. ಮತ್ತು ಹೆಂಗ್ಲೇ ಒಯ್ಯೋದು? ಲೇ, ಅವರೆಲ್ಲರೂ ಅಲ್ಲಿ ಕುಂತಾರಂತ ನನಗೆ ಗೊತ್ತಿತ್ಲಿ. ಅದಕ್ಕೆ ನಾನು ಬಟ್ಟಿನ ಹಿತ್ತಲ್ದಾಗ ಮಡ್ಚಾಕ ಬೇಡ, ಇಲ್ಲೇ ತೊಗೊಬಂದು ಮಡ್ಚಾನ ಅಂತಂದಿದ್ದೆ. ಈಗ ನೋಡು, ಬಡ ಈ ಪ್ಯಾಕೆಟ್ ಹರಿದು ಇದು ಹೊಸ ಬಟ್ಟೆ ಏನು ಪ್ಯಾಕೆಟ್ ಹರಿತೀವಲ್ಲ, ಹೊಸ ಬಟ್ಟೆನೂ ಈ ಹಳೆ ಬಟ್ಟೆನಾಗ ಜೋಡಿಸಿ ಸೀದಾ ನೀನು ಕೊನೆಯಾಗ ಒಯ್ದು ಇಟ್ಟುಬಿಡೋಣಂತ. ಅಲ್ಲಿಟ್ಟು ಅಲ್ಲೇ ಇವನ್ನೆಲ್ಲ ಮಡ್ಚಿ ಬಡ ಯಾರ್ಯಾರು ಕೊನೆಯಾಗ ಯಾವ್ಯಾವ ಬಟ್ಟೆ ಸೇರಿಸೋಕೆ ಅವ್ರು ಸೇರಿಸಿ ಹೊಸ ಬಟ್ಟೆನ ಅಲ್ಲೇ ನಮ್ಮ ತಲೆನೇ ಇಟ್ಕೊಳ್ಳೋಣ. ಹೆಂಗೈತಿ ಪ್ಲ್ಯಾನ್? ಯಪ್ಪ ಸವಿ, ಅದಿಲ್ಲೇ ನೀನು
ಬಾಬಾ ಮೊದ್ಲು ಈ ಪ್ಯಾಕೆಟನ್ನು ಬಟ್ಟಿನ ಹರಿದು ಇದ್ರಾಗ ಜೋಡ್ಸೋಣ, ಇಲ್ಲಾಂದ್ರೆ ಮತ್ತೆ ಯಾರು ಬಂದ್ಲಂದ್ರೆ ಅಷ್ಟೇ ನಮ್ಮ ಕತಿ ತುಗು ಲಗುನ. ನಡಿ ಲಲಿತಾ, ಸೀದಾ ಈ ಬಟ್ಟಿನ ತೊಗೊಂಡೋಗಿ ನೀನು ಕೊನೆಗಿಡಣ, ಅಲ್ಲೇ ಇಟ್ಟು ಬಡ ಬಡ ಹೊಸವು ಯಾವ ಅದಾವನು ನಾವು ಅವ್ನು ತೆಗೆದಿಟ್ಟು ಓದಿದ್ವೆಲ್ಲ ಅವ್ರ ರೂಮ್ನಾಗ ಇಟ್ಬಿಡ ನಿಂತೇಳಿ ಲಗುನ. ಸರಿ ಸರಿ, ಅತ್ತೆಯರೆಲ್ಲ ಅದಾರ ನೋಡ. ನೀನು ಮಾಡಿರೋ ಪ್ಲ್ಯಾನ್ ಏನಾರ ಫ್ಲಾಪ್ ಆತು ಮತ್ತು ಮನ್ಯಾಗ ರೌದ್ರ ತಾರನ ನಡೀತೈತೆ ನೋಡು. ನೀನು ಎದಕ್ಕೆ ಹೆದರ್ಕೋತಿದ್ದಿ? ನಾನು ಅದೇನಿಲ್ಲ, ನಾನೆಲ್ಲ ನೋಡ್ಕೋತೀನಿ ಅದು. ನಡಿ ಇವಾಗ ಒಳಗಡೆ. ಸರಿ ಬಾಬಾ. ಗೌರಿ, ಏನಿವತ್ತು ಯಾಕ ಓದೋದು ಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಟ್ಟಿದಿ? ಅದೇ ಅಮ್ಮ, ಬೆಳಗ್ಗೆಯಿಂದ ಓದಿ ಓದಿ ತಲೆ ಭಾಳ ನೋಸ ಕುಂತಿತ್ತು ಬೇ. ಅದಕ್ಕೆ ಒಂದು 5 ನಿಮಿಷ ಆರಾಮಾಗಿ ಕೂತ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಚಾಗಿ ಕುಡಿದು ಆಮೇಲೆ ಮತ್ತೆ ಓದ್ಕೊತ ಕೂತ್ಕೊಂಡ್ರಾಯ್ತಂತ ಹಂಗೆ ಬಂದೆ ಬೇ. ಹೌದನ? ಹಿಂಗೆ ಖಾಲಿ ಇದ್ದಾಗ ಕೂತ್ಕೊಂಡಾಗ ಅತ್ತಿಗೆಮ್ಮನರಿಗೆ ಏನಾರು ಒಂದು ಸ್ವಲ್ಪ ಸಹಾಯ ಮಾಡ್ಬೇಕವ ಕೆಲಸದಾಗ. ಯವ್ವ, ನಿಂದು ಚಲೋ ಆತ ಆಗಲ್ಲ ರಾಗ? ಯಾಕ ಇನ್ನೂ ಚಲೋ ಆಗಿಲ್ಲ ಅಂತ ಅನ್ಕೊಂಡೆ. ಏನು ಬಿ ನೀನು ಪಾಪದ ಹುಡುಗಿ ಇಷ್ಟೋ ತನಕ ಓದಿ ಈಗ ಬಂದು ಕುತ್ಕೊಂಡೈತಿನ ದನೇ ಅಂತಂದು ಆಗಲೇ ಚಲೋ ಮಾಡಿಬಿಟ್ಟೇನ ನಿನ್ನ ಸುಪ್ರಭಾತ. ಯಮ್ಮ ದಯವಿಟ್ಟು ಸುಮ್ಮನೆ ಇರಬೇ. ಇಷ್ಟೋ ತನಕ ಓದಿ 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 ತಲೆಯೆಲ್ಲ ನೋಸಾಗೊಂಡ್ಬಿಟ್ಟೈತಿ. ದಯವಿಟ್ಟು ಒಂದು ಸ್ವಲ್ಪ ಸುಮ್ಮನೆ ಇದ್ದು ಬಿಡ್ಬೇ. ಏನಿದೆ ಇವತ್ತು ನೀವಿಬ್ರು ಬಟ್ಟಿನ ಈ ಕಡೆ ಬಾಗ್ಲದಿಂದ ತೊಗೊಂಬರಾಕೊಂತೀರಿ? ಅಲ್ಲೇ ಹಿತ್ತಲ್ದಾಗ ಮಡ್ಚಿಡ್ತಿದ್ದೆಲ್ಲ ಅಲ್ಲಿದ್ದು ಕೊಯ್ತಿದ್ರಿ ಮನೆ ಮುಂದೆ ಬಟ್ಟಿನ? ಅತ್ಯಾರ ಮುಂಜಾನೆಯಿಂದ ಕೆಲಸ ಮಾಡಿ ನಿಂತು ಕಾಲೆಲ್ಲ ನೋವು ಬಂದುಬಿಟ್ಟಿದ್ವಿ ರೀ. ಹಾಗಾಗಿ ಹಿತ್ತಲ್ದಾಗ ನಿಂತ್ಕೊಂಡು ಏನು ಮಡ್ಚದಂತಂದು ಓಷ್ಟು ಬಟ್ಟಿನ ಮನೆ ಮುಂದೆ ಒಯ್ದಿದ್ವಿ ರೀ. ಅಲ್ಲೇ ಕುತ್ಕೊಂಡು ಮಡ್ಚಿದ್ರಾತಂತಂದು. ಮತ್ತು ಮನೆ ಮುಂದೆ ಬಟ್ಟೆ ಒಯ್ದಾರೆ ಮಡ್ಚೆ ಬಿಟ್ಟು ಮತ್ತು ಓಷ್ಟು ಹಂಗೆ ಹರ್ಕೊಂಡು ತೊಗೊಂಡು ಹೊಂಟಿರಲ್ಲ ಒಳಗಡೆ ಇದಕ್ಕೆ? ಅದ ಅತ್ಯಾರ ಮಡ್ಚ್ಬೇಕಂತನ ಕುಂತ್ವಿ, ಅದ್ರ ಗಾಳಿ ಒಂದ ಸಮನೆ ಬಿಡಾಕುಂತ ಬಿಡ್ತ್ರಿ, ಮಣ್ಣೆಲ್ಲ ಕಿತ್ಕೊಂಬರಾಕುಂತ ಬಿಡ್ತು. ಮತ್ತು ಒಗ್ದಿದ್ದು ಬಟ್ಟೆ ಎಲ್ಲ ಮಣ್ಣಾಗ್ಬಿಡ್ತೈತಲ್ಲ ಅಂತಂದು ಬ್ಯಾಡ್ ಬಿಡೇವೆ ಎಲ್ಲರಿರ್ತವ ಇಲ್ಲಿ ಕುತ್ಕೊಂಡು ಮಡ್ಚದ ಬೇಡ, ಅಲ್ಲೇ ನಮ್ಮ ಕೊನೆಗೆ ಒಯ್ದು ಎಲ್ಲಾನು ಮಡ್ಚಿಟ್ರಾತ ನಡಿ ಅಂತಂದು ಒಳಗಡೆ ಬಂದ್ವಿ ನೋಡ್ರಿ ಅತ್ಯಾರ. ಒಂದು ಬಟ್ಟೆ ಮಡ್ಚಾಕ ಇಷ್ಟೆಲ್ಲ ಆಟ ಆಡಾಗ ಕುಂತೀರ ನೀವಿಬ್ರು? ಅಲ್ಲೇ ಹಿತ್ತಲ್ದಾಗ ಕುತ್ಕೊಂಡು ಮಡ್ಚಿದ್ರೆ ಹಾಗೆ ಹೋಗ್ಬಿಡೋದು. ಗೌರಿ, ಬಟ್ಟೆ ಒಗ್ಯಾರ ನಾವು, ಮಡ್ಚಿಡೋರು ನಾವು, ತೆಗೆದಿಡೋರು ನಾವು, ಎಲ್ಲ ಕೆಲಸ ಮಾಡೋರು ನಾವು. ನಮ್ಗೆ ಇಷ್ಟ ಬಂದಂಗೆ ಮಾಡ್ತೀವಿ ಬಿಡು. ನಿನಗೇನಂತ ಕಷ್ಟ? ನಿನಗೇನಾರು ಕರ್ದೀವ ಬಾ ಗೌರಿ ಬಟ್ಟೆ ಮಡ್ಚಿಡ ಬಾ ಅಂತಂದು? ಇಲ್ಲಲ್ಲ, ನಮಗೆ ಇಷ್ಟ ಬಂದಲ್ಲಿ ನಾವು ತೊಗೊಂಡೋಗಿ ಮಾಡ್ತೀವಿ, ಇಷ್ಟ ಆಗಲಿಲ್ಲ ಒಳಗಡೆ ತೊಗೊಂಡು ಮಾಡ್ತೀವಿ. ನಮ್ಮ ಇಷ್ಟ. ಕೈಕಾಲು ನೋವು ಆದ್ರೆ ನಮಗೆ ಕೈಕಾಲು ನೋವು ಹಾಕವು, ಬೇಸರ ಆದ್ರೆ ನಮಗೆ ಆಗತ್ತ. ವಜ್ಜೆ ಆದ್ರೂ ಬಟ್ಟೆ ನಮ್ಗೆ ವಜ್ಜೆ ಹಾಕವು. ನಿನಗೇನಾರು ತ್ರಾಸ ಹಾಕುಂತೈತನ? ನಿನ್ನ ಕಾಲ ಮೇಲೆ ಏನಾರು ನಿಂತೀವನ? ನಿನಗೇನಾರು ಬಟ್ಟೆ ಮಡ್ಚಕ್ಕೆ ಹಚ್ಚಿವನ? ಯಪ್ಪ, ಏನತ್ಯಮ್ಮ ನೀವು ಒಂದು ಪ್ರಶ್ನೆ ಕೇಳಿದ್ರೆ 1000 ಉತ್ತರ ಕೊಡ್ತೀರಿ ನೋಡ್ರಿ ನೀವು. ಅದ ಈ ಸವಿತಾ ಕ್ಯಾರೆಕ್ಟರ್ ಅಂದ್ರೆ. ಅಷ್ಟ ಅಲ್ಲ, ಮತ್ತು ಇನ್ನೊಂದ್ಸಲ ನೀ ಇನ್ನೊಂದು ಪ್ರಶ್ನೆನೂ ಕೇಳಬಾರ್ದಂತಂದು ಎಲ್ಲ ಉತ್ತರನೂ ಒಮ್ಮಿಗೆ ಹೇಳ್ಬಿಡ್ತೀನಿ ನಾನು. ನೀ ಹೇಳದ ನಿಜಾನ ಅನ್ಲೇ? ನೀ ಇದ್ರಾಗೂ ಏನಾರ ತಾರಾ ತಿಗಡಿ ಮಾಡಾಕುಂತೀಯ ನೀನು? ಸರಿ ತಗೋರಿ ಅತ್ತಾರ, ನಿಮ್ಗೆ ಅಷ್ಟು ಅನುಮಾನ ಐತ್ರ ತಗೋರಿ. ನೀವು ಮತ್ತು ನಿಮ್ಮ ಮಗಳಿಬ್ರು ಸೇರಿನ ಬಟ್ಟೆ ಮಡ್ಚಿಡ್ರಿ. ಲಲಿತಾ, ಇಲ್ಲೇ ಇಟ್ಬಿಡು, ಇವರ ಮಡಿಸ್ತಾರಂತ ಬಟ್ಟಿನ. ಸರಿ ತಗೋರಿ ಅತ್ತಾರ, ನಿಮ್ಗೆ ಯಾಕೆ ನಮ್ಮ ಮೇಲೆ ಅನುಮಾನ ಬರಾಕುಂತೈತಿ, ನೀವ ಮಡ್ಚಿಬಿಡ್ರಿ ತಗೋರಿ. ನನ್ನ ಕೈನಲ್ಲಾಗಲ್ಲಪ್ಪ, ನಂಗೆ ಇಷ್ಟ ತನಕ ಓದಿನ ಸಾಕಾಗೈತಿ. ಏನು ಈಗ ಹಂಗೆ ಕುತ್ಕೊಂಡಿನಿ, ಆಗಲೇ ನನಗೆ ಕೆಲಸ ಹಚ್ಚಕ್ಕೆ ನೋಡ್ತೀರ? ನೀವು ಎಲ್ಲಾರ ಇಟ್ಕೋರಿ, ಎಲ್ಲಾರ ಮಾಡ್ತೀರಿ, ನನಗೆ ಅದೆಲ್ಲ ಸಂಬಂಧಪಟ್ಟಿಲ್ಲ. ನನಗೆ ಮಾತ್ರ ಇದ್ರಾಗ ಹೇಳ್ಕೊಳಕ್ಕೆ ಹೋಗ್ಬೇಡ್ರಪ್ಪ. ಯವ್ವ, ಎಲ್ಲರೂ ಏನಾರ ಮಡ್ಸ್ಕೊಂಡು ಹಾಳಾಗಿ ಹೋಗ್ರಿ ತಗ ಹೋಗ್ರಿ. ಅಲ್ಲೇ ಒಳಗಡೆ ಯಾರು ಕುತ್ಕೊಂಡು ಮಡ್ಸ್ರಿ, ಏನಾರ ಮಡ್ಸ್ರಿ. ಏನಾರು ಕೇಳಿದ್ರೆ ಸಾಕು ನನ್ನ ಮೇಲೆನ ಬಂದುಬಿಡ್ತೀರಿ ಹಂಗೆ ಮೊಮ್ಮಕ್ಕ. ಯಾವಾಗ ನನಗೆ ಕೆಲಸ ಹಚ್ಚಿನ ಅಂತ ಕಾಯ್ತಿರ್ತೀರಲ್ಲ ನೀವು. ಅಲ್ರಿ ಹತ್ತಿರ ಮತ್ತು ನಾವೇ ಕೆಲಸ ಮಾಡೋರು, ನಾವು ಎಲ್ಲರೂ ಕುತ್ಕೊಂಡು ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಮತ್ತು ಅದನ್ನೆಲ್ಲ ನೀವು ಅದಕ್ಕೆ ಕೇಳ್ತೀರಿ? ನಮ್ಮ ಪಾಡಿ ನಾವೆಲ್ಲೋ ಒಂದು ಕುತ್ಕೊಂಡು ಕೆಲಸ ಮಾಡ್ತಿರ್ತೀವ, ಬ್ಯಾಸರ ಆಗ್ತಿರ್ತೈತಿ. ಎಲ್ಲದಕ್ಕೂ ಏನೋ ಒಂದು ಕೊಂಕ ಮಾತು ಹಾಕಿ ಕೇಳ್ತೀರಿ ನೀವು. ಸರಿ ಸರಿ, ಎಲ್ಲರೂ ಕುತ್ಕೊಂಡು ಯಾಕೆ ಮಡ್ಚೋವ್ರಿ, ಒಟ್ಟಿನಲ್ಲಿ ನೆಟ್ಟಗೆ ಮಡ್ಚಿಡ್ರವು ಬಟ್ಟಿನ. ಸರಿ ರೀ ಹತ್ತಿರ. ಯವ್ವ, ಏನಾರು ಮಾತಾಡ್ತಾವ ಬಿ ಇವು. ಅದರಲ್ಲೂ ಈ ಸವ್ಯ ಅಂತೂ ಏನು ಮಾತಾಡ್ತಾಳೆ ಬೇ, ಏನಾರು ಕೇಳೋದ ಸಾಕು ನನ್ನ ಮೈ ಮೇಲೇನ ಬಂದ್ಬಿಡ್ತಾರೆ ನೋಡು. ಅಲ್ಲಲ್ಲಿ ಕೆಲಸ ಮಾಡೋರು ಅವರು ಎಲ್ಲರೂ ಯಾಕೆ ಕುತ್ಕೊಂಡು ಮಾಡ್ತಿರ್ತಾರೆ. ನಿನಗೆ ಅದೆಲ್ಲ ಎದಕ್ಕೆ ಬೇಕು? ಸುಮ್ಮನೆ ಇದ್ದು ಬಿಡ್ಬೇಕತ್ತಾಗ ನೀನೇನು ಕೆಲಸ ಮಾಡೋಕ್ಕೆ? ಅಲ್ಲಲ್ಲ, ಹೋಗಿ ಹೋಗಿ ನಾನು ನಿನಗೆ ಹೇಳಾಕುಂತೀನಿ ನೋಡು, ನನಗೆ ಬುದ್ಧಿ ಇಲ್ಲ. ಅವರು ಏನು ಮಾಡಿದ್ರು ನಿನಗೆ ಸರಿನ ಅನಿಸ್ತೈತಿ, ನಾನು ಏನು ಹೇಳಿದ್ರು ನಿನಗೆ ತಪ್ಪ ಅನಿಸ್ತೈತಿ. ಅದೆಲ್ಲ ಗೊತ್ತಿದ್ದು ಮತ್ತು ನಿನಗೆ ಹತ್ರನ ನಾನು ಮಾತಾಡಕುಂತೀನಲ್ಲ, ನನಗೆ ಬುದ್ಧಿ ಇಲ್ಲ. ಬಿಡು, ಸುಮ್ಮನೆ ಇದು ಬಿಡ್ಬೇ. ಯವ್ವ, ಒಂದು ತಟ್ಟಗೆ ಲಘುನ ಚಹಾ ಮಾಡಂತ ಹೇಳ್ಬೇ, ನಾವು ಚಹಾ ಕುಡ್ದು ಮತ್ತೆ ಓದ್ಕೊಂತ ಕೂತ್ಕೋಬೇಕು. ಸರಿ ನವ್ವ. ಲೇ, ಒಂದು ಸ್ವಲ್ಪ ಲಘುನ ಬಟ್ಟೆ ಎಲ್ಲ ಮಡ್ಚಿಟ್ಟು ಚಹಾ ಮಾಡ್ರಿ, ಗೌರಿದೇನೋ ಮತ್ತೆ ಓದೋದೈತಂತ. ಸರಿ ರೀ ಅತ್ಯಾರ.